In a powerful display of collective resolve, the Kannada Bhavana in Chikkaballapur recently became the epicenter for social change. This high-level speed mentoring session was designed to break the silence on three critical fronts: women protection, the eradication of child marriage, and the strict prevention of FOCSO-related offences. Bringing the weight of the law and administration to the people, we are joined by an esteemed panel of mentors. Honorable Shri Shashidhar Shetty, Member Secretary of Karnataka Legal Services Authority; Shri Prabhu G, IAS, Deputy Commissioner of Chikkaballapur; Dr. Naveen Bhatt Y, IAS, CEO of the Jilla Panchayat, Chikkaballapur; Shri Kushal Chokse, IPS, Superintendent of Police, Chikkaballapur; and Dr. Arunayal, representing Ramaya University School of Law. From the frontline dedication of our ASHA workers and Anganwadi workers to the legal minds of the Lawyers Association, and from our farmers to the very students whose future we seek to protect. This is a dialogue for a safer tomorrow. Let's listen to the insights from this landmark session. ಸಮಾನದ ಹಕ್ಕು ಇದೆ ಪಿತೃತ್ವ ಆಸ್ತಿಯಲ್ಲಿ ಅನ್ನೋದನ್ನ ಜನರಿಗೆ ತಿಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಈ ರೀತಿ ಕಾನೂನಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು, ಅದರ ಬಗ್ಗೆ ತಿಳ್ಕೊಳ್ಳುವುದು ಬಹಳ ಮುಖ್ಯ. ಇನ್ನೊಂದು ಕಾನೂನಿನ ನೆರವು. ಯಾರಿಗೆ ಅಸಹಾಯಕರಿರ್ತಾರೆ, ದುರ್ಬಲರಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಉಚಿತವಾದಂತಹ ಕಾನೂನಿನ ನೆರವಿದೆ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಪೆನಲ್ ಅಡ್ವೊಕೇಟ್ಸ್ ಇದ್ದಾರೆ, ವಕೀಲರನ್ನ ನಾವೇ ನೇಮಕ ಮಾಡ್ತೀವಿ. ಅದೇ ತರ ಕ್ರಿಮಿನಲ್ ಕೇಸುಗಳಲ್ಲಿ ಲೀಗಲ್ ಡಿಫೆನ್ಸ್ ಕೌನ್ಸಿಲ್ ಸಿಸ್ಟಮ್ ಅಂತಿದೆ. ಸೊ ಫ್ರೀ ಆಗಿ ವಕೀಲರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಹಿಳೆಯರಿಗಂತೂ ಮತ್ತು ಮಕ್ಕಳು, ಮಹಿಳೆಯರಿಗೆ, SC ST ಜನಾಂಗಕ್ಕೆ ಸೇರಿದವರಿಗೆ, ಈ ಡಿಸೇಬಲ್ ಯಾರಿರ್ತಾರೆ, ಅಂಗವೈಕಲ್ಯಕ್ಕೆ ಒಳಗಾದಂಥವರು ಯಾರಿದ್ದಾರೆ ಅವರು, ಕಾರ್ಮಿಕ ವರ್ಗದವರಿಗೆ, ಮತ್ತು ಯಾವುದಾದ್ರೂ ಈ ನೆರೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಒಳಗಾದಂತ ಯಾರು ಸಂತ್ರಸ್ತರಿರ್ತಾರೆ ಅವರಿಗೆ, 3 ವರ್ಷಕ್ಕೆ ಕಡಿಮೆ ಆದಾಯ ಇರತಕ್ಕಂಥ ಯಾವುದೇ ಜಾತಿ ಮತ ಪಂಗಡಕ್ಕೆ ಸೇರಿದವರಿಗೆ, ಜೈಲಿನಲ್ಲಿರ್ತಕ್ಕಂಥ ಕೈದಿ, ಇವರಿಗೆಲ್ಲ ಉಚಿತವಾದಂಥ ಕಾನೂನು ನೆರವಿದೆ. ಸೊ ಅಂತಹ ಕಾನೂನಿನ ನೆರವನ್ನು ಪಡೆಯಲಿಕ್ಕೆ ತಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಮೀಪದ ಕಾನೂನು ಸೇವಾ ಸಮಿತಿ, ತಾಲೂಕು ಕಾನೂನು ಸೇವಾ ಸಮಿತಿ ಇರ್ಬೋದು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ಅಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರವನ್ನ ಸಂಪರ್ಕಿಸಿದರೆ ಅವರು ಉಚಿತವಾದಂತಹ ಕಾನೂನಿನ ನೆರವನ್ನು ಕೊಡಲಿಕ್ಕೆ ಬದ್ಧರಿದ್ದಾರೆ. 1 ವರ್ಷಕ್ಕೆ ವಯಸ್ಸಿನ ಒಳಗೆ ಮದುವೆ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಯಾಕಂತಂದ್ರೆ ಆ ಮಗುವಿಗೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇರೋದಿಲ್ಲ. ಸೊ ಇದು ಸೈಂಟಿಫಿಕ್ ಆಗಿ ಇರ್ತಕ್ಕಂಥದ್ದು ವಿಚಾರ. ಸೊ ದಯವಿಟ್ಟು ಅಂತಹ ಪ್ರಕರಣಗಳು ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಬಂತು. ಇದರ ಬಗ್ಗೆ ಎಲ್ಲರೂ ನಾವು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಇದು ನಮ್ಮ ಹೊಣೆ. ಅಂತಹ ಅಪರಾಧಗಳು ಆಗದೆ ಹಾಗೆ ತಡೆಯುವುದು ನಮ್ಮ ಜವಾಬ್ದಾರಿ ಇರುತ್ತೆ. ದುರದೃಷ್ಟವಶಾತ್ ತಂದೆ ತಾಯಿಗಳೇ ಮತ್ತು ಸಂಬಂಧಿಕರೇ ಸೇರಿಕೊಂಡು ಆ ಮಗುವಿಗೆ ವಿವಾಹ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ನಾರ್ತ್ ಕರ್ನಾಟಕದಲ್ಲಿ ನಾವು ಹೋದಾಗ ಅಂತಹ ತುಂಬಾ ಕೇಸುಗಳನ್ನು ನಾವು ನೋಡಿದ್ದೇವೆ. ದಯವಿಟ್ಟು ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಡಿ. ಶಾಲಾ ಕಾಲೇಜಿನಲ್ಲಿ ಒಂದು ಮಗು ಬರಲಿಲ್ಲ, ರಜೆ ಇದೆ 1 ವಾರದಲ್ಲಿ ಅಂತಂದ್ರೆ ಅದು ಶಾಲೆಯಲ್ಲಿರತಕ್ಕಂಥ ಟೀಚರ್ ಇರ್ಬೋದು, ಆ ಮಗುವಿನ ಸಹೋದ್ಯೋಗಿ ಇರ್ಬೋದು, ಯಾರು ಸಹ ಚೈಲ್ಡ್ ಹೆಲ್ಪ್ ಲೈನ್ ಇದೆ 1098, ದಯವಿಟ್ಟು ಅದಕ್ಕೆ ಕಾಲ್ ಮಾಡಿ ಇದರ ಬಗ್ಗೆ ವಿಚಾರಣೆ ಮಾಡಬಹುದು. ಒಂದು ಮಗುವಿನ ಜೀವನ ಹಾಳಾಗುವುದನ್ನು ತಡೆಯಬಹುದು. ಇನ್ನೊಂದು ಇದರ ವೈರುಧ್ಯ ಏನಂತಂದ್ರೆ, ಇವತ್ತು ನಾವು ಜೈಲಿನಲ್ಲಿ ಹೋಗಿ ನೋಡಿದ್ರೆ ಸುಮಾರು 80% ಯಾರು ಕೈದಿಗಳಿದ್ದಾರೆ ಅವರೆಲ್ಲ ಈ ಪೋಕ್ಸೋ ಕೇಸ್ ಎಲೋಪ್ ಆಗ್ತಾರೆ, ಓಡಿ ಹೋಗ್ತಾರೆ. ಲೋ ಕೇಸು ಮಕ್ಕಳಿಗೆ ನಾವು ಅದನ್ನ ತಿಳಿ ಹೇಳಬೇಕಾಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. 80% ಕೈದಿಗಳು 19, 20, 21 ವರ್ಷದ ಹುಡುಗರು. ತಾವು ಆಲೋಚನೆ ಮಾಡಬೇಕು, ಆ ಹುಡುಗ ಮುಂದೆ ಬಹುಶಃ ಈ ದೇಶದ ಆಸ್ತಿ ಆಗೋ ಸಾಧ್ಯತೆ ಇದ್ದಿರ್ಬೋದು. ಸೈಂಟಿಸ್ಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಬಟ್ ಒಂದು ಅಪರಾಧ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಬೇಲ್ ಸಿಗೋದಿಲ್ಲ. ಬೇರೆ ಶಿಕ್ಷೆ 10 ವರ್ಷ 20 ವರ್ಷ ಜೈಲು ಶಿಕ್ಷೆ ಇದೆ. ಇವತ್ತು ಇರ್ತಕ್ಕಂಥ ವಿಷಯ ಬಾಲ್ಯ ವಿವಾಹ, ಪೋಕ್ಸೋ ಪ್ರಕರಣಗಳು, ಡ್ರಗ್ಸ್ಗಳು, ಅದರ ದುಷ್ಪರಿಣಾಮ, ಅದರ ನಿಯಂತ್ರಣ, ಈ ರೀತಿಯ ಸಾಮಾಜಿಕ ಪಿಡುಗುಗಳನ್ನ ನಾವು ಅವಲೋಕಿಸೋದಾದ್ರೆ
ಇವೆಲ್ಲವೂ ಕೂಡ ನಾಗರಿಕ ಸಮಾಜದಲ್ಲಿ ವಿದ್ಯೆ, ಶಿಕ್ಷಣ, ಅದರ ಪ್ರಭಾವ ಹೆಚ್ಚಾಗ್ತಾ ಹೋಗ್ತಾ ಇವೆಲ್ಲವೂ ಕೂಡ ಕಡಿಮೆ ಆಗಬೇಕು ಅನ್ನೋ ನಿರೀಕ್ಷೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಮಾಜದಲ್ಲೂ ಪ್ರಾತಿನಿಧಿಕವಾಗಿರುತ್ತೆ. ಆದರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನ, ವ್ಯತಿರಿಕ್ತವಾದ ಕ್ರಮಗಳನ್ನು ನಾವು ಇತ್ತೀಚೆಗೆ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಅತ್ಯಂತ ಹೆಚ್ಚಿನ ಶಿಕ್ಷಿತರು ಅಪರಾಧಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥದ್ದು, ಈ ರೀತಿಯ ಸಮಾಜಕ್ಕೆ ಮಾರಕವಾದಂತಹ ವಿಷಯಗಳಲ್ಲಿ ತಾವು ಅಸಹಾಯಕರಾಗಿ ನಿಂತಕ್ಕಂಥದ್ದು, ಈ ಎಲ್ಲ ಕ್ರಮಗಳನ್ನು ನಾವು ಸಮಾಜದಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೇವೆ. ನಾನು ಈ ಕಾಯ್ದೆ ಕಾನೂನುಗಳನ್ನು ಹೇಳೋದಕ್ಕಿಂತ ಅತಿ ಹೆಚ್ಚು ಜವಾಬ್ದಾರಿಯುತ ಕೆಲಸ ಅಂತಂದ್ರೆ ಅದು ನಾಗರಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಮನೋಭಾವದ ಮೇಲೆ ನಾವು ಸ್ವಾತಂತ್ರ್ಯದ ನೈಜ ಅರ್ಥವನ್ನು ತಿಳ್ಕೊಂಡು ಆ ದಿಕ್ಕಿನಲ್ಲಿ ನಮ್ಮ ನಡವಳಿಕೆಯನ್ನ, ನಮ್ಮ ಮನೋಭಾವವನ್ನು ವಿಸ್ತರಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಭಾವಿಸ್ತೇನೆ. ಇವತ್ತು ವಿಶ್ವದಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲಿಲ್ಲದ ಅವಕಾಶ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಿಶ್ವದ ಅನೇಕ ದೇಶಗಳು ಅತ್ಯಂತ ಸಂಪದ್ಭರಿತವಾದಂತಹ ಖನಿಜ ಸಂಪತ್ತುಗಳನ್ನು ಹೊಂದಿದ್ರೂ ಕೂಡ ಅವು ಇನ್ನು ಬೆಳವಣಿಗೆಯಲ್ಲಿ ಕೊನೆಯ ಸ್ತರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆಫ್ರಿಕಾ ಖಂಡದಲ್ಲಿ ಎಲ್ಲ ರೀತಿಯ ನಿಕ್ಷೇಪಗಳಿದ್ರೂ ಕೂಡ ಬಹುತೇಕ ರಾಷ್ಟ್ರಗಳು ಇನ್ನು ಬಡತನದ ರಾಷ್ಟ್ರಗಳು ಅಂತೇಳಿ ವಿಶ್ವದಲ್ಲಿ ಶ್ರೇಣೀಕರಿಸಲ್ಪಡ್ತಾರೆ. ಆದರೆ ಯಾವ ದೇಶ ತನ್ನ ಮಾನವ ಸಂಪನ್ಮೂಲವನ್ನ ತನ್ನ ವಿದ್ಯಾರ್ಥಿಗಳಿಗೆ ಅತ್ಯಂತ ಭವಿಷ್ಯ ರೂಪಿಸುವಂತಹ ಒಂದು ಭದ್ರವಾದ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟಿದೆ, ಯಾವ ದೇಶ ತನ್ನ ನಾಗರಿಕರಿಗೆ, ತನ್ನ ಮಾನವ ಸಂಪನ್ಮೂಲಕ್ಕೆ ಹೆಚ್ಚು ಮೌಲ್ಯಗಳನ್ನು ಕೊಟ್ಟಿದೆ, ಹೆಚ್ಚು ನಡವಳಿಕೆಗಳಲ್ಲಿ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿದೆ, ಅವರನ್ನ ಜಾಗೃತಿಗೊಳಿಸಿದೆ, ಅಂತ ದೇಶ ಇವತ್ತು ವಿಶ್ವದಲ್ಲಿ ಅತ್ಯಂತ ಬೆಳವಣಿಗೆ ಹೊಂದಿದ ದೇಶ ಅಂತಕ್ಕಂಥ ಶ್ರೇಯಕ್ಕೆ ಪಾತ್ರ ಆಗ್ತಾ ಇದೆ. ಕಾರಣ ಇಷ್ಟೇ, ಮಕ್ಕಳಿಗೆ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಮಾಡ್ತೀನಿ. ಬೇಸಿಕಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ಸುಮಾರು ಪೋಕ್ಸೋ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೋಕ್ಸೋ ಕೇಸಸ್ ಅಲ್ಲಿ ಟಾಪ್ 3 ಅಲ್ಲಿದೆ ಲಾಸ್ಟ್ 3 years ಅಂತ. ಇದು ಒಂದು ದೊಡ್ಡ ವಿಷಯ ಇದೆ, ಅಂದ್ರೆ ಕಷ್ಟದ ವಿಷಯ ಇದೆ. ಯಾಕೆ ಪೋಕ್ಸೋ ಕೇಸ್ಗಳಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಹೇಗೆ ಎಲ್ಲಾದ್ರೂ ಲೈಫ್ ಹಾಳಾಗ್ತಾ ಇದೆ, ಯಾರು ಫ್ಯಾಮಿಲೀಸ್ ಇನ್ವಾಲ್ವ್ ಇದ್ದಾರೆ, ಸ್ಟೂಡೆಂಟ್ಸ್ ಇನ್ವಾಲ್ವ್ ಇದ್ದಾರೆ, ಅವರದ್ದು ಲೈಫ್ ಹಾಳಾಗ್ತಾ ಇದೆ. ಇವತ್ತು ನಾನು ಬೆಳಿಗ್ಗೆ ಒಂದು ಜೈಲು ಸೆಕ್ಯೂರಿಟಿ ಆಡಿಟ್ ಇತ್ತು, ಜೈಲ್ ವಿಸಿಟ್ ಮಾಡಿದ್ದೀನಿ. ಜೈಲಲ್ಲಿ ಹೋಗುವಾಗ ಗೊತ್ತಾಗುತ್ತೆ ಔಟ್ ಆಫ್ 200 inmates 100 inmates ಪೋಕ್ಸೋ ಕೇಸಸ್ ಇದ್ದಾರೆ. ಅದು ಈ ಡೇಟಾ ಫಿಗರ್ಸ್ ಇಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಹೈಯೆಸ್ಟ್ ನಂಬರ್ ಅಲ್ಲಿ ಪೋಕ್ಸೋ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ. ಈ ಪೋಕ್ಸೋ ಕೇಸಸ್ ವಿಚಾರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ರೆಗ್ಯುಲರ್ ಆಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತಾ ಇದೀವಿ, ಸ್ಕೂಲ್ ಕಾಲೇಜಸ್ಗೆ ವಿಸಿಟ್ ಮಾಡ್ತಾ ಇದೀವಿ, ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ. ಬಟ್ ಈ ಪೋಕ್ಸೋ ಕೇಸಸ್ ಕಂಟ್ರೋಲ್ ಆಗ್ಬೇಕು ಹೇಗೆ ತಮ್ಮೆಲ್ಲರಿಗೂ ಕೂಡ ಸಹಕಾರ ಬೇಕು. ಅಂದ್ರೆ ಸ್ಕೂಲಲ್ಲಿ ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್, ಅದೇ ರೀತಿ ಸೊಸೈಟಿಯಲ್ಲಿ ಎಷ್ಟು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಎಲ್ಲರಿಗೂ ಸಹಕಾರ ಬೇಕು. ಈಗ ಪೋಕ್ಸೋ ಕೇಸಸ್ ಅಲ್ಲಿ ಇನ್ನೊಂದು ವಿಷಯ ಏನಿದೆ, ಚೈಲ್ಡ್ ಮ್ಯಾರೇಜ್. ಚೈಲ್ಡ್ ಮ್ಯಾರೇಜ್ ಕೂಡ ನಮ್ಮ ಸಿನ್ಸ್ ಆಂಧ್ರ ಬಾರ್ಡರ್ ಕೂಡ ಇದೆ ನಮ್ಮ ಡಿಸ್ಟ್ರಿಕ್ಟ್, ಚೈಲ್ಡ್ ಮ್ಯಾರೇಜ್ ಕೂಡ ರಿಪೋರ್ಟ್ ಆಗ್ತಾ ಇದೆ. ಆಮೇಲೆ ಇಟ್ ಲೀಡ್ಸ್ ಟು ಟೀನೇಜ್ ಪ್ರೆಗ್ನೆನ್ಸೀಸ್, ಎಲೋಪ್ಮೆಂಟ್ ವಗೇರಾ ಕೂಡ ಆಗ್ತಾ ಇದೆ. ಇದೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ನಾವು ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ಅವೇರ್ನೆಸ್ ಪ್ರೋಗ್ರಾಮ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಪ್ರತಿದಿನ ನಮ್ಮ ಸೈಡ್ ಇಂದ ನಾವು ಸೋಷಿಯಲ್ ಮೀಡಿಯಾ ಮೆಸೇಜಸ್, ವಿಡಿಯೋ ಶೇರ್ ಮಾಡ್ತಾ ಇದ್ದೀವಿ. ಮೇಬಿ ತಾವೆಲ್ಲ ಈಗ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಸುಮಾರು ಜನ, ಈಗ ಎಲ್ಲರೂ ಮೋಸ್ಟ್ಲಿ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಜೊತೆ ಕೂಡ ಅದೇ ಮನವಿ ಮಾಡ್ತೀನಿ, ದಯವಿಟ್ಟು ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಮಾಡ್ತಾರೆ, ಅದನ್ನು ಒಂದು ಒಳ್ಳೆ ಯೂಸ್ ಮಾಡಿ. ದಯವಿಟ್ಟು ಪೊಲೀಸ್ ಪೇಜಸ್ ಕೂಡ ಫಾಲೋ ಮಾಡಿ, ನಿಮ್ಗೆ ಲೀಗಲ್ ಅವೇರ್ನೆಸ್ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಪ್ರಾಬ್ಲಮ್ಸ್ ಲೈಕ್ ಇನ್ ಫೀಮೇಲ್ ಇನ್ಫೆಕ್ಟಿಸೈಡ್ ಅಂಡ್ ಫೀಮಿಸೈಡ್, ದಟ್ ಇಸ್ ಗರ್ಭದಲ್ಲಿ ಹೆಣ್ಣು ಮಗು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಹುಟ್ಟಿದ್ರೆ ಹೆಣ್ಣು ಮಗು ಹುಟ್ಟಿದ್ರೆ ಕೊಲೆ ಮಾಡ್ತಾರೆ, ಆಗಲ್ಲ, ಬೆಳೆಸ್ತಾ ಬರ್ತಾರೆ. ಒಂದು ಹುಡುಗಿಯನ್ನ ಒಂದು ಫ್ಯಾಮಿಲಿನಲ್ಲಿ ಓದಿಸಿ ನೀವು ನೋಡಿ, ನೀವು ಸಮಾಜಕ್ಕೆ ಬೇಗ ಆಗುತ್ತೆ ಅಂತ.
and I am a standing example, and all my other students are standing examples. The entire hall is full, and I see a lot of bloom. Nani Shakti even. As the discussions at Kannada Bhavana conclude, the real work begins. This session has bridged the gap between the highest offices of the district and the citizens they serve, proving that awareness is our strongest shield. The Karnataka State Legal Services Authority, the District Administration of Chikkaballapur, and the School of Law, M.S. Ramaya University of Applied Sciences, remain committed to ensuring that every woman and child in our community lives with dignity and safety. Information is power. Vigilance is protection. Together, we are the guardians of our society. Thank you for joining us in this mission.